ಹಾಯ್ ಎಲ್ಲರಿಗೂ. ಡೇ 3 ಬೆಳಗ್ಗೆ ಎದ್ದು ರೆಡಿಯಾಗಿ ರೂಮ್ ಚೆಕ್ಔಟ್ ಆಗೋದಕ್ಕೆ 1 ಗಂಟೆ ಆಯ್ತು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸೊ ಈಗ ಮತ್ತೆ ಬ್ಯಾಕ್ ಟು ಬಿರಿಯಾನಿ. ಡೈರೆಕ್ಟ್ ಲಂಚ್. ನಾವು ಹೋಗ್ತಾ ಇರೋದು ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಹಸ್ಬೆಂಡ್? ಶಹದಾಬ್ ಬಿರಿಯಾನಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ನಾವು ಹೋಗ್ತಾ ಇರೋದು ಶಹದಾಬ್ ಬಿರಿಯಾನಿಗೆ. ಸೊ ಹೋಗಿ ತೋರಿಸ್ತೀವಿ ಅಂಡ್ ಹೆಂಗಿದೆ ಟೇಸ್ಟ್ ಮಾಡಿ ರಿವ್ಯೂ ಕೂಡ ಹೇಳ್ತೀವಿ. ಸ್ಟೇ ಟ್ಯೂನ್ಡ್. ಆಯ್ತು, ಆಮೇಲೆ ನಾವು ಇವತ್ತು ಶಾದಾಬ್ ಹೋಟೆಲ್ಗೆ ಬಂದಿದ್ದೀವಿ ಬಿರಿಯಾನಿ ತಿನ್ನಕ್ಕೆ. ಈ ಬಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆಕ್ಚುಲಿ ಸಪ್ರೇಟ್ ಸೆಕ್ಷನ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವಾಗಿಂದ ಇಲ್ಲಿ ಒದ್ಲಾಡ್ತವ್ರೆ ಎಲ್ಲರೂ. ಮಟನ್ This is how it looks. Oh my god! Wow! Superly mutton piece. Husband, ಹೆಂಗಿದೆ ಸೂಪ್? ಸೂಪ್ ಚೆನ್ನಾಗಿದೆ, ಆದ್ರೆ ಮಟನ್ ಪೀಸ್ ನನಗೆ ಇಷ್ಟ ಆಗಿಲ್ಲ. ನೋ ಕಾಮೆಂಟ್ಸ್. ಸೂಪ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಸ್ವಲ್ಪ ಇದೆ. ಸ್ಟ್ರಾಂಗ್ ಇದೆಲ್ಲ. ನನ್ನ ಹಸ್ಬೆಂಡ್ ನನಗೆ ತಿನ್ನಿಸ್ತಾರೆ. ಯುದ್ಧ ಮಾಡ್ತಾ ಇದ್ದಾನೆ. ಓಕೆ ಮುಖ್ಯ ಅಲ್ಲ. ಒಂದು ಪೀಸ್ ಮಟನ್ ತಿನ್ಸಕ್ಕೆ ನನ್ನ ಗಂಡ ಯುದ್ಧ ಮಾಡ್ತಾ ಇದ್ದಾರೆ. ಬಿಡು, ನೀನು ಮುಂದಕ್ಕೆ ಬನ್ನಿ. ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತ. ಚೆನ್ನಾಗಿದೆ. ಎಲ್ಲರಿಗೂ ಮಟನ್ ಬಿರಿಯಾನಿ ಆಲ್ರೆಡಿ ಸರ್ವ್ ಆಗಿದೆ. ನನ್ನ ಹಸ್ಬೆಂಡ್ ತಿಂತಾ ಇದ್ದಾರೆ. ಹೆಂಗಿದೆ? ನಾಟ್ ನೈಸ್. ಆಯ್ತು, ಆಮೇಲೆ We are ending it so badly. ಆಕ್ಚುಲಿ ಯಸ್. ಹೆಂಗಿದೆ? ಎಂಟ್ರಿಯಿಂದ ಇಲ್ಲಿ ಕುತ್ಕೊಳೋರು ನನ್ನ ಮಕ್ಕಳು ಕೊಟ್ಟಿರೋ ಬಿಲ್ಡಪ್ ಅಂದರೆ ನಾವು ರಿವ್ಯೂಸ್ ಬಿಡು ರೂಲ್ಸ್ ಎಲ್ಲ ನೋಡಿ ಬಂದಿರೋದೇ ನಾವು. ಬಟ್ ಇಲ್ಲಿ ಹೋಟೆಲ್ ಬಂದ ಮೇಲೆ ಸೈಡ್ ನಿಂತು ಅದು ನಿಂತು ಅಂದರೆ ತುಂಬ ಜನ ಇದ್ರು. ಇವರೆಲ್ಲ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾರಲ್ಲ ಹೆಂಗಿರುತ್ತೆ ಅಂತ ನೋಡಿದ್ರೆ ಅಷ್ಟೆಲ್ಲ ಅಷ್ಟೇ ಮಜಾ ನೈ ಆ ರಹಾ ಹೈ. ಅವರೇ ಇವಾಗ ತಾನೇ ನೀವು ಶಾದಾಬಲ್ ಬಿರಿಯಾನಿ ಮತ್ತೆ ಮಟನ್ ಐಟಮ್ಸ್ ಎಲ್ಲ ತಿನ್ಕೊಂಡ್ ಬಂದಿದ್ದೀರಾ. ಹೇಗಿದೆ, ಹೇಗೆ ಅನಿಸ್ತು ಓವರ್ ಆಲ್ ಆಗಿ? ಬಿಲ್ಲು ನೋಡ್ತಿದ್ದೀರಲ್ಲ, ಇದು 2540 rupees ಆಗಿದೆ. ಅಂದ್ರೆ ನಾವೆಲ್ಲ ಹೇಳಿದೆಲ್ಲ ಮಟನ್ ಐಟಮ್ಸ್ ಮಾತ್ರ ಹೇಳಿದೀವಿ, ಅದಕ್ಕೆ ಅಷ್ಟು. ಬರೀ ಮಟನ್ ಎಲ್ಲರಿಗೂ ಇಷ್ಟ ಆಯ್ತು. ಸೊ ಎಲ್ಲರೂ ಅದನ್ನೇ ಸ್ವಲ್ಪ ಜಾಸ್ತಿ ತಗೊಂಡು ಬಿರಿಯಾನಿ ಓಕೆ ಅಷ್ಟು ಎಕ್ಸ್ಪೆಕ್ಟೇಷನ್ ಇದ್ದಷ್ಟೇನಿರಲಿಲ್ಲ. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಆವರೇಜ್ ಮಟನ್ ರೋಸ್ಟ್ ತಗೊಂಡಿದ್ವಿ, ಫಸ್ಟ್ ಸಕ್ಕತ್ತಾಗಿತ್ತು. ತರ ಆಯ್ತು. ಅದು ಒಂದೇ ಏನಂತಾರೆ ಸ್ಪಾಟ್ ತರ ಇದ್ದಿದ್ದು ಇವತ್ತು. ಹೈಲೈಟ್ ಸ್ಪಾಟ್ ಅಲ್ಲ. ಬಂದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ, ಟ್ರೈ ಮಾಡಬೇಕು ಅಂತ ಬಂದ್ವಿ. ಇದೇ ಹೋಟೆಲ್ ಶಾದಾಬ್ ನಾವು ಬಂದಿದ್ದು. ಆದ್ರೆ ಯಾರ ಟ್ರೈ ಮಾಡ್ಬೇಕಂತ ಯಾರಾದ್ರೂ ಅನ್ಕೊಂತಿದ್ರು ಒಬ್ರು ಹೋಗ್ಲೇಬೇಡಿ. ಎಷ್ಟು ಸತ್ತೆ ಅಂದ್ರೆ ಮ್ಯಾನೇಜ್ಮೆಂಟ್ ಸತ್ತೆ ನನ್ನ ಮಕ್ಳೆಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಆಕ್ಚುಲಿ ಹೆವಿ ಆಕ್ಟೆಡ್. ಮಟನ್ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ಒಂದು ಬಿರಿಯಾನಿ ನಾಟ್ ಅಪ್ ಟು ಎಕ್ಸ್ಪೆಕ್ಟೇಷನ್ಸ್. ಹೋಗ್ಲೇಬೇಡ, ಒಬ್ಬೊಬ್ರಿಗೆ ಒಂದೊಂದು ಗಾಂಚಲಿ ನನ್ನ ಮಕ್ಳಿಗೆ. ಸರ್ವಿಂಗ್ ಮಾಡೋರ್ಗು ತಿಕ್ಕ ಗಾಂಚಲಿ ಇದೆ. ಅಲ್ಲಿ ಬೇರೆ ಅಲ್ಲಿ ಯಾರೋ ಒಬ್ಬ ಮುಂದೆ ಇದ್ದಾನೆ ಸೆಕ್ಯೂರಿಟಿ, ಆ ನನ್ನ ಮಗಗೂ ಗಾಂಚಲಿನೇ.
ಪಾರ್ಕಿಂಗ್ ಅಂತೂ ಇಲ್ಲ, ಮೊದಲೇ ಹೇಳ್ತಾ ಇದ್ದೀನಿ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಕಾರ್ ಪಾರ್ಕಿಂಗ್ ಇಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. हेलो ಇದಾದ ಫುಲ್ ಕಂಪ್ಲೀಟ್ ಲೇಡೀಸ್ ಶಾಪಿಂಗ್ ಇದೆ ಈ ಸ್ಟ್ರೀಟ್ ಎಲ್ಲ. ಯಾವ್ದಿಗೆ ಇಷ್ಟ ಆಗೋಯ್ತು ಹಾ? ಬಿರಿಯಾನಿ ಹಾ ಎಲ್ಲ ಐಟಮ್ಸ್ ತಗೊಳಗಿದೆ. ಇನ್ನೊಂದು ಟೈಮ್ ಬಂದು ತಿಂತೀನಿ ನಾನು ಅಂತೆ. ರಾ ಅಂದ್ರೆ ಮಟನ್ ರಾ ಫ್ಲೇವರ್ ಚೆನ್ನಾಗಿದೆ. ಹಾ. ಅದೊಂದು ಬಿಟ್ರೆ ನಾಕೊಂದು ಬಿರಿಯಾನಿ ಅಂದ್ರೆ ಬಿರಿಯಾನಿನೇ ಚೆನ್ನಾಗಿಲ್ಲ, ಬೇರೆ ಎಲ್ಲ ಚೆನ್ನಾಗಿದೆ ಅಷ್ಟೇ. ನಾರ್ಮಲ್ ಯಾರಿಗೆ ಮಟನ್ ಫ್ಲೇವರ್ ಆ ಇಷ್ಟ ತರ ಆಗುತ್ತೆ. ಇರಬೇಕು ಹಾ. ಅಂತ ಇರುತ್ತೋ ಅದೇ ತರ ಇರೋ ಮಟನ್ನದು ಆ ಸ್ಮೆಲ್ ಬರ್ತಾ ಇರ್ಬೇಕು ಅವ್ರಿಗೆ, ಆ ತರ ಇರೋರ್ಗೆ ಇಷ್ಟ ಆಗುತ್ತೆ. ಬಟ್ ನಾರ್ಮಲ್ ಪೀಪಲ್ಸ್ಗೆ ಬರ್ತಿಲ್ಲ. ಹೌದು, ಮಟನ್ ಬಿರಿಯಾನಿ ಅಂತೂ ವರ್ಸ್ಟ್. ಅಂದ್ರೆ ಟ್ರೈ ಮಾಡಕ್ ಹೋಗ್ಬೇಡಿ. ಟ್ರೈ ಮಾಡು ಅಂತಾನೆ ಅಲ್ಲಲ್ಲ ಮಗ. ನನ್ನ ಮಕ್ಳಿಗೆ ಇರೋ ಗಾಂಚಲಿಗೆ ಸೇಮ್ ಬ್ಯಾಂಗ್ಳೂರಲ್ಲಿ ಚಿಕ್ಕಪೇಟೆ ತರ ಇಲ್ಲೇ ಇದೆ. ತರ ಇದೆ ಇದು. ಹೈದರಾಬಾದ್ ನ ಚಿಕ್ಕಪೇಟೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ರೋಡೆಲ್ಲ ಪಟೇಲ್ ಮಾರ್ಕೆಟ್ ಅಂತ ಯಾವ್ದೋ ಏನು ಇನ್ಫಾರ್ಮೇಶನ್ ಕೊಡು. ರೀಸನ್ ರೋಡ್ ಎಲ್ಲ ಚಿಕ್ಕದಾಗಿದೆ ಅಂತ. 0170 ಏನಮ್ಮ ಹೇಳ್ರೋ. ಬ್ಯಾಂಗ್ಳೂರ್ ನಮ್ಮ ಫ್ರೆಂಡು ಹೈದ್ರಾಬಾದ್ ಅಲ್ಲಿ ಇವ್ರನ್ನ ಇವಾಗ ಬಿಟ್ಬಿಟ್ಟು ನಾವು ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೀವಿ. ಸೊ ಇವ್ರು ಇಲ್ಲಿಂದ ಡ್ರಾಪ್ ಆಗ್ತಿದ್ದಾರೆ, ಇವ್ರ ಮನೆಗೆ ಹೋಗ್ತಿದ್ದಾರೆ ವಾಪಸ್. ಸೊ ಅದಕ್ಕೆ ಇವ್ರಿಗೆ ಒಂದು ಟೈಮ್ ಬಾಯ್ ಹೇಳ್ಬಿಡಿ ಎಲ್ಲರೂ. ಬಾಯ್ ಬಾಯ್. ಇವಾಗ ತಾನೆ ಹೈದರಾಬಾದ್ ಇಂದ ಅಂದ್ರೆ ಹೈದರಾಬಾದ್ ಟ್ರಿಪ್ ಮುಗೀತು, ಬೆಂಗಳೂರು ಹೊರಡ್ತಾ ಇದೀವಿ ನಾವು ಇವಾಗ. ಇವಾಗಂತೂ ಫುಲ್ ವ್ಲಾಗ್ ಮಸ್ತ್ ಮಜವಾಗಿರುತ್ತೆ. ಒಬ್ಬರನ್ನ ಹಾಕೊಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟಿದೀವಿ. ಅವ್ರ ಇವಾಗ ಮಕ್ಕ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ನೋಡ್ಕೊಳ್ಳಿ ಒಬ್ಬರದು. ಈ ಕಣ್ಣಲ್ಲಿ ಇನ್ನು ಏನೇನ್ ನೋಡ್ಬೇಕೋ ಕಾಣೆ. ಇಲ್ಲಿ ನೋಡು, ಅಂದ್ರೆ ಜಸ್ಟ್ ಫ್ರಂಟ್ ಸೀಟ್ ಬಿಟ್ಕೊಟ್ಟಿಲ್ಲ ಅನ್ಬಿಟ್ಟು ಉರ್ಕೊಂಡ್ಬಿಟ್ಟವಲೆ. ಇನ್ನೊಂದ್ ಸ್ವಲ್ಪ ಹೊತ್ತು ಹಂಗೆ ನೋಡಿ ಮಕ್ಕ ಯಾವ ರೇಂಜ್ಗೆ ಚೇಂಜ್ ಆಗಿರ್ತಾರೆ ಅಂತ. ನನ್ ಶರ್ಟ್ ಕಲರ್ ಆಗೋಗಿರ್ತಾರೆ. ಅವ್ರ ಗಂಡನೇ ಫುಲ್ ಸಪೋರ್ಟ್ ನಮ್ಗೆ. ಏನ್ ಮಾಡಿದ್ರು ಏನು ಅನ್ನಲ್ಲ, ದೇವ್ರಂತ ಮನುಷ್ಯ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಅಂದ್ರೆ ಆಲ್ ಕ್ರೆಡಿಟ್ ಗೋಸ್ ಟು ಹರ್ ಓನ್ಲಿ. ಏನಕ್ಕಂದ್ರೆ ಅವ್ಳು ಮಾಡೋ ಕೆಲಸ ಎಲ್ಲ ಹಂಗ, ಒಬ್ರು ಸಪೋರ್ಟ್ ಮಾಡಲ್ಲ ಅವ್ಳಿಗೆ. ಬಾಯ್ಬಿಟ್ ಮಾತಾಡು. ಡ್ರೈ ಮಾಡ್ಬೇಕಾ ಮಾತ್ರ. ಮುಸಿ ನದಿ, ಮೋರಿ ನದಿ. ಇದೇ ರೋಡಲ್ಲಿ ತಾನೇ ನಾವು ಹೋಗಿದ್ದು ಆಟೋದಲ್ಲಿ. ಆ ಸೈಡ್ ಆ ಸೈಡ್ ಇಂದ ಹಿಂಗ್ ಬಂದ್ವಿ. ಅವನು ಕೆರೆ ಗಿರೆ ಅಂತ ತೋರ್ಸ್ತಾ ಮೋರಿನ ನೋಡ್ಬಿಟ್ಟು ಪೂಲು. ನನ್ನ ಪ್ರಾಣ ಕಣ್ಣಿಗಿಟ್ಟು ಸೇತುವೆಯ ಮಾಡಿಬಿಡುವೆ. ಮಾತಾಡು ಮಾತಾಡಿ ಮುತ್ತಾಡು ಮಾತಾಡಿ ಮಾತು ಮುಂದು ಮುಂದು ಮಾಡಿ ತಪ್ಪು ಮಾತಾಡಿ. ಅಷ್ಟೇ.